ಆಹಾ, ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರ ಚಂದ್ರರೇ? ರಾಜಪುತ್ರರೆಂದು ಭಾವಿಸೋಣವೇ ಜಠಾವಲ್ಕಧಾರಿಗಳಾಗಿರುವರಲ್ಲ. ಮುನಿಪುತ್ರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರಲ್ಲ. ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ. ಈತನೇ ಹರನಾಗಿರ್ಧೊಡೆ. ರಜತಗಿರಿ ಶಿಖರದ ಮೇಲ್ ಕುಳಿತು ಹರನ ಶಿರದಿಂದ ಹರಿದು ಧರೆಯನ್ನು ಉದ್ಧರಿಸಲು ಬಂದ ಪರಮಪಾವನ ಗಂಗೆ ತಾನೆ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ, ಪ್ರಸನ್ನವದನಂ ಪದ್ಮನಯನಂ ಪದ್ಮಾಸನಾಗಿ ಕುಳಿತಿರುವ ಆ ಪದ್ಮ ಸಂಭವನಾದ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪ ಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಟೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತದಾಯಕನಾದ ಆ ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಮಣಿ ಇಲ್ಲ, ಮಣಿಮಗುಳ ರತ್ನಾಂಬರವ ಧರಿಸಿಲ್ಲ ಮಣಿಷಾಯ ಪ್ರಹ್ಲಾದವರ ಈತನಲ್ಲ ಈತನಲ್ಲ ಈತನಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಅಯ್ಯ ಪುಣ್ಯಾತ್ಮರೇ, ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಾನು ಬಂದಿರುವುದು ಈ ಕಲಿಯುಗದಲ್ಲಿ ರಾವಣಾದಿ ರಾಕ್ಷಸರನ್ನು ಸಂಹರಿಸಿ ರಾಮರಾಜ್ಯವನ್ನ ಕಟ್ಟಲು ಬಂದಿದ್ದೇನೆ.